ಲೀಲೋಪಾಖ್ಯಾನ. ಲೀಲಾದೇವಿಯ ಪತಿ ಕುಲಪದ್ಮ ಬಹಳ ಒಳ್ಳೆಯ ರಾಜನಾಗಿರ್ತಾನೆ. ಒಂದು ದಿವಸ ಮಹಾರಾಜ ಕುಲಪದ್ಮನು ಮರಣವನ್ನು ಹೊಂದಿದನು. ಲೀಲಾವತಿಯು ರಾಜನೊಂದಿಗೆ ಉತ್ತಮವಾದ ಜೀವನವನ್ನು ಸಾಗಿಸ್ತಾ ಇರ್ತಾಳೆ. ಆದ್ದರಿಂದ ಮೃತದೇಹವನ್ನು ಯಾರು ಬಂದು ಕೇಳಿದರೂ ಕೊಡಲಿಲ್ಲ. ಏಕೆ ಅಂತಂದರೆ ಲೀಲಾವತಿಯು ಅನೇಕ ಪುರಾಣ ಕಥೆಗಳಲ್ಲಿ ಅನೇಕರು ತಮ್ಮ ಗಂಡನನ್ನು ಬದುಕಿಸಿಕೊಂಡ ವಿಷಯವನ್ನು ತಿಳ್ಕೊಂಡಿರ್ತಾಳೆ. ಲೀಲಾದೇವಿಯು ತನ್ನ ಗಂಡನ ಮೃತದೇಹವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಂಡು ಸರಸ್ವತಿಯ ವಿಗ್ರಹದ ಮುಂದೆ ಕುಳಿತುಕೊಳ್ತಾಳೆ. ದೇವಿಯನ್ನು ಭಕ್ತಿಯಿಂದ ಆರಾಧಿಸಿದಳು. ಸರಸ್ವತಿಯು ಪ್ರತ್ಯಕ್ಷಳಾಗಿ, ನೀನು ಕೇಳುತ್ತಿರುವುದು ಪ್ರಕೃತಿಗೆ ವಿರುದ್ಧವಾದದ್ದು. ಹುಟ್ಟಿದವನು ಸಾಯಲೇಬೇಕು, ಅದೇ ವಿಧಿ ನಿಯಮ. ಬೇಕಾದರೆ ನನ್ನೊಂದಿಗೆ ಬಂದರೆ ನಿನ್ನ ಪತಿಯ ಮೃತದೇಹ ಎಲ್ಲಿದೆ ಅಂತ ಹೇಳಿ ತೋರಿಸ್ತೇನೆ ಅಂತ ಹೇಳ್ತಾಳೆ. ಆದರೆ ಆ ವೇಳೆಗೆ ಕುಲಪದ್ಮನ ಆತ್ಮವು ಬೇರೆಯವರ ಶರೀರದಲ್ಲಿ ಇತ್ತು. ಅದನ್ನು ಕಂಡು ತನ್ನ ಪತಿಯನ್ನು ಕೊಡುವಂತೆ ಪ್ರಾರ್ಥಿಸಿದಳು. ಆಗ ಸರಸ್ವತಿಯು ಲೀಲಾದೇವತೆಗೆ ಆತ್ಮಜ್ಞಾನವನ್ನು ಬೋಧಿಸ್ತಾಳೆ. ಇದೊಂದನ್ನು ತಿಳಿದುಕೊಂಡರೆ ಸಾಕು, ಎಲ್ಲ ದೇವತೆಗಳನ್ನು ಪೂಜಿಸಿದಂತೆ. ಅವರು ಯಾವ ತೀರ್ಥ ಕ್ಷೇತ್ರವನ್ನು ದರ್ಶಿಸುವ ಅವಶ್ಯಕತೆ ಇಲ್ಲ, ಯಜ್ಞ ಯಾಗಾದಿಗಳನ್ನು ಮಾಡುವ ಅವಶ್ಯಕತೆಯೂ ಇಲ್ಲ. ಪ್ರತಿದಿನ ಕೇವಲ ಅರ್ಧ ಗಂಟೆಯ ಕಾಲ ಧ್ಯಾನವನ್ನು ಮಾಡಿದರೆ ಸಾಕು, ಎಲ್ಲವೂ ಸಿದ್ಧಿಸುತ್ತದೆ.